ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಪ್ರತಿಯೊಬ್ಬರ ಬಾಯಲ್ಲಿ ಇತ್ತೀಚಿನ ದಿನದಲ್ಲಿ ಕೇಳುವಂತ ಒಂದೇ ಒಂದು ಡೈಲಾಗ್ ಶೆಕೆ 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 ಅಂತ. ಹೌದು, ನಿಜಕ್ಕೂ ಕೂಡ ಇಟ್ಸ್ ಸಚ್ ಅ ಹಾಟ್ ಸಿಚುವೇಶನ್ ಎಲ್ರಿಗೂ ಕೂಡ. ನಾವು ನಮ್ಮ ಬಗ್ಗೆ ಯಾವತ್ತೂ ಕೂಡ ಆಲೋಚನೆ ಮಾಡೇ ಮಾಡ್ತೀವಿ. ಮನೆಯಲ್ಲಿ ಫ್ಯಾನ್ ಇರುತ್ತೆ, ನಮ್ಗೇನಾದ್ರೂ ಸ್ವಲ್ಪ ಬಾಯಾರಿಕಾಯ್ತು ಅಂತ ಹೇಳಿದ್ರೆ ಜ್ಯೂಸನ್ನು ಕುಡಿಯೋದು, ನೀರನ್ನು ಕುಡಿಯೋದು. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಮನೆಯಲ್ಲಿ ಮಡಕೆಯಲ್ಲಿ ನೀರನ್ನ ಕುಡಿಯುವಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಒನ್ ಆಫ್ ದ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಫ್ರಿಡ್ಜ್ ನೀರನ್ನ ಕುಡಿಯೋದಕ್ಕಿಂತ ಮಡಕೆಯಲ್ಲಿರುವಂತಹ ಒಂದು ನೀರನ್ನ ಕುಡಿಯೋದು ಅತ್ಯುತ್ತಮ ನಮ್ಮ ಒಂದು ಹೆಲ್ತ್ಗೆ. ಇತ್ತೀಚಿನ ಯುವಕರು, ನಮ್ಮ ಹಿರಿಯರು ಈ ಒಂದು ವಿಚಾರವನ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಪ್ರಶಂಸನೀಯ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರೋದು ನಮ್ಮ ಬಗ್ಗೆ ನಾವು ಜಾಸ್ತಿಯಾಗಿ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡೇ ಮಾಡ್ತೀವಿ. ನಾವು ಇವಾಗ ಏನಾದರೂ ಹೊರಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ಯಾಗಲ್ಲಿ ನೀರನ್ನ ಖಂಡಿತವಾಗಿಯೂ ಇಟ್ಕೊಂಡಿರ್ತೀವಿ. ಅಪ್ಪಿ ತಪ್ಪಿ ಮರ್ತೋಯ್ತು ಅಂತ ಹೇಳಿದ್ರೆ, ಬಾಯಾರಿಕಾಯ್ತು ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಎಲ್ಲಾದ್ರೂ ಹೋಟೆಲ್ ಇದೆಯಾ, ಎಲ್ಲಾದ್ರೂ ನೀರು ಸಿಗುವಂತ ವ್ಯವಸ್ಥೆ ಇದೆಯಾ ಅಂತ ಹೇಳ್ಕೊಂಡು ಫಸ್ಟ್ ಆಗಿ ನಾವು ಓಡೋಗಿ ನೀರನ್ನ, ಜ್ಯೂಸನ್ನ ಕುಡಿಯುವಂತ ಕೆಲಸವನ್ನ ಖಂಡಿತವಾಗಿಯೂ ಮಾಡ್ತೀವಿ. ಬಟ್ ನಮ್ಮ ಸುತ್ತಮುತ್ತಲಲ್ಲಿ, ನಮ್ಮ ಸಮಾಜದಲ್ಲಿ ಇನ್ನಷ್ಟು ಕೆಲವು ವ್ಯಕ್ತಿಗಳಿದ್ದಾರೆ, ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಾ? ಎಸ್, ನಾನು ಮಾತಾಡ್ತಾ ಇರೋದು ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ. ನಮ್ಗೆ ಬಾಯಾರಿಕೆ ಆಯ್ತು ಅಂತ ಹೇಳಿದ್ರೆ ಬಾಯಿ ಇದೆ, ಎಲ್ಲಾದ್ರೂ ಹೋಗಿ ಯಾರೆಲ್ಲಾದ್ರೂ ನೀರನ್ನ ಕೇಳುವಂತ ಕೆಲಸವನ್ನ ಮಾಡ್ತೀವಿ. ಬಟ್ ನಮ್ಮ ಸುತ್ತಮುತ್ತಲಲ್ಲಿ ಅವುಗಳಿಗೂ ಕೂಡ ಜೀವಿಸುವಂತ ಹಕ್ಕಿದೆ ಅಲ್ವಾ? ಅವುಗಳಿಗೂ ಕೂಡ ನೀರನ್ನ ಕುಡಿಬೇಕು, ಅವುಗಳಿಗೂ ಕೂಡ ಏನಾದ್ರೂ ನೀರಿನ ವ್ಯವಸ್ಥೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದು ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆಗತ್ತೆ. ನಿಮ್ಮ ಮನೆಯ ಸುತ್ತಮುತ್ತಲು ಅಥವಾ ನಿಮ್ಮ ಟೆರೆಸ್ ಅಲ್ಲಿ ಒಂದು ಬೌಲಲ್ಲಿ ನೀರನ್ನ ಇಡುವಂತ ಕೆಲಸವನ್ನ ಮಾಡಿ. ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡಿ. ಇಂಥ ಚಿಕ್ಕ ಪಾತ್ರೆ ಅಂತೂ ಖಂಡಿತವಾಗಿಯೂ ಇರುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲಿ ನಿಮ್ಮಲ್ಲಿ ಪಾತ್ರೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನೀರನ್ನ ಇಡುವಂತಹ ಕೆಲಸವನ್ನ ಮಾಡಿ. ಅಂಡ್ ಅತ್ಯುತ್ತಮ ಯಾವುದು ಗೊತ್ತಾ? ಈ ರೀತಿ ಮಡಕೆಯಲ್ಲಿ ನೀರನ್ನ ಇಡುವಂತ ಕೆಲಸ. ನಾನಂತೂ ಖಂಡಿತವಾಗಿಯೂ ನಮ್ಮ ಮನೆಯ ಎದುರು, ಹಾಗೆ ಟೆರೆಸ್ ಅಲ್ಲಿ, ಮತ್ತೆ ನಮ್ಮ ಒಂದು ಬೀದಿಯ ಒಂದು ಸೈಡ್ ಅಲ್ಲಿ ಬಹಳಷ್ಟು ನಾಯಿಗಳು ಬರುತ್ತೆ. ಅಲ್ಲಿ ಇದರಲ್ಲಿ ನೀರನ್ನ ಇಟ್ಟರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಬಂದು ಪ್ರಾಣಿಗಳು ನೀರನ್ನ ಕುಡಿಯುವಂತ ಕೆಲಸ ಮಾಡುತ್ತೆ. ಈ ಪ್ರಯತ್ನವನ್ನ ನೀವು ಕೂಡ ಮಾಡಿ. ವೆರಿ ಸಿಂಪಲ್ ಆಕ್ಟಿವಿಟಿ ಅಲ್ವಾ? ನಾವು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಆಗುತ್ತೆ. ಜಾಸ್ತಿ ಖರ್ಚು ಮಾಡಬೇಕು ಅಂತ ಇಲ್ಲ. ನೀರನ್ನ ನಿಮ್ಮ ಮನೆ ಎದುರು ಕಡೆ ಇಟ್ಟರು ಕೂಡ ಒಳ್ಳೆಯದು. ನಿಮ್ಮ ಮನೆಯ ಎದುರುಗಡೆ ದನಗಳು ಹೋಗ್ಬೋದು, ಬೆಕ್ಕುಗಳು ಹೋಗ್ಬೋದು. ಹಾಗಾಗಿ ಈ ಒಂದು ಚಿಕ್ಕ ಆಕ್ಟಿವಿಟಿಯನ್ನ ಮಾಡಿ. ಅದೇ ರೀತಿ ಮನೆಯ ಟೆರೆಸ್ ಮೇಲ್ಗಡೆ ರಾತ್ರಿ ಹೊತ್ತಲ್ಲಿ ಇಟ್ಟರು ಕೂಡ ಓಕೆ. ಒಂದು ದೊಡ್ಡ ಬೌಲಲ್ಲಿ ನೀರನ್ನ ಇಟ್ಕೊಳ್ಳಿ. ಬೆಳಿಗ್ಗಿನ ಟೈಮಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ ಪಕ್ಷಿಗಳು ಬಂದು ಅಲ್ಲಿ ನೀರನ್ನ ಕೊಡು ಹೋಗುತ್ತೆ. ಎಷ್ಟು ಚಿಕ್ಕ ವಿಷಯ, ಬಟ್ ಇಟ್ ಕ್ರಿಯೇಟ್ಸ್ ಅ ಗ್ರೇಟ್ ಡಿಫರೆನ್ಸ್. ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡ್ತೀವಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಲೋಚನೆ ಮಾಡಲ್ಲ. ಈ ಒಂದು ಚಿಕ್ಕ ಕೆಲಸ ನಿಮ್ಮ ಮನಸ್ಸಿಗೆ ಏನೋ ಒಂದು ಖುಷಿಯನ್ನ ಕೊಡುತ್ತೆ. ನಾನು ಆ ಪ್ರಯತ್ನವನ್ನ ಮಾಡಿದ್ದೀನಿ. ನಾವು ಇಟ್ಸ್ ಯುವರ್ ಟರ್ನ್, ನೀವು ಕೂಡ ಮಾಡಿ. ಆ್ಯಂಡ್ ಯಾರೆಲ್ಲ ಈ ಒಂದು ಆಕ್ಟಿವಿಟಿಯನ್ನ ಮಾಡ್ತೀರಾ ನನಗೆ ಶೇರ್ ಮಾಡಿ. ನಾನು ನನ್ನ ಫೇಸ್ಬುಕ್ RJ ರಶ್ಮಿ ಉಳ್ಳಾಲ್ ಪೇಜಲ್ಲಿ ಖಂಡಿತವಾಗಿಯೂ ಕೂಡ ಶೇರ್ ಅನ್ನ ಮಾಡ್ತೀನಿ. ಆ್ಯಂಡ್ ಒಂದು ಕ್ಲಾಪ್ ನನ್ನ ಕಡೆಯಿಂದ ಖಂಡಿತವಾಗಿಯೂ ನಿಮಗೆ. ಈ ಒಂದು ಕರ್ತವ್ಯವನ್ನ, ಈ ಒಂದು ಜವಾಬ್ದಾರಿಯನ್ನ ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್.